ನಮಸ್ಕಾರ ಎಲ್ಲರಿಗೂ. ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಕಡಲೆಕಾಯಿ ಚಟ್ನಿ. ಹೋಟೆಲ್ ಸ್ಟೈಲ್ನಲ್ಲಿ ಮೇಲಿಂದ ಸೂಪರ್ ಕ್ರಿಸ್ಪಿಯಾದ ದೋಸೆಯನ್ನು ಮುರಿದು ಆಲೂ ಪಲ್ಯ ಹಾಗೂ ಚಟ್ನಿ ಜೊತೆ ತಿಂತಾ ಇದ್ರೆ ಅದಕ್ಕೊಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಬಿಡಿ. ನೀವು ಇಷ್ಟು ಚೆನ್ನಾಗಿರೋ ದೋಸೆಯನ್ನ ಹಾಗೂ ಪಲ್ಯ ಚಟ್ನಿಯನ್ನ ಟ್ರೈ ಮಾಡಬೇಕು ಅಂತಿದ್ರೆ ಈ ರೆಸಿಪಿಯನ್ನ ಕೊನೆಯವರೆಗೂ ಜಾಗೃತಿಯಾಗಿ ಫಾಲೋ ಮಾಡಿ. ದ ಬೆಸ್ಟ್ ಹೋಟೆಲ್ ಸ್ಟೈಲ್ ದೋಸೆಯನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ. ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್. ಮೊದಲು ದೋಸೆ ಬ್ಯಾಟರ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ಕಪ್ನ ಅಳತೆಯಲ್ಲಿ 1 ಕಪ್ ಉದ್ದಿನ ಬೇಳೆ, 3 ಕಪ್ ರೇಷನ್ ಅಕ್ಕಿ, 3/4 ಕಪ್ ಸಾಬುದಾನ ಅಥವಾ ಸಬ್ಬಕ್ಕಿ, 3/4 ಕಪ್ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಇವೆಲ್ಲವನ್ನ 3-4 ಬಾರಿ ನೀರಿನಿಂದ ತೊಳೆದು 6ರಿಂದ 8 ಗಂಟೆ ನೀರಿನಲ್ಲಿ ನೆನೆಸಿಡೋಣ. ಹೀಗೆ ನೆನೆಸಿಟ್ಟುಕೊಂಡಿದ್ದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೋಡಿ ಈ ಹದಕ್ಕೆ ರುಬ್ಬಿಟ್ಕೊಳ್ಬೇಕು. ಹೀಗೆ ರುಬ್ಬಿಟ್ಟುಕೊಂಡಿದ್ದನ್ನ ಪೂರ್ತಿಯಾಗಿ ಕಲಸಿ ಒಂದು ಇಡೀ ರಾತ್ರಿ ಹುದುಗಲು ಬಿಡೋಣ. ಮಾರನೇ ದಿನ ಬೆಳಗ್ಗೆ ಹೀಗೆ ಹುರಿದ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿಕೊಂಡು ಕಲಿಸ್ಕೊಳ್ಬೇಕು. ಈಗ ಈ ಹಿಟ್ಟನ್ನು ಸ್ವಲ್ಪ ಹೊತ್ತು ಸೈಡ್ ನಲ್ಲಿಟ್ಟು ದೋಸೆ ಜೊತೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಕಡಲೆ ಬೀಜದ ಚಟ್ನಿಯನ್ನ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು 1 ಕಪ್ ಕಡಲೆ ಬೀಜವನ್ನ ಬಾಣಲೆಗೆ ಹಾಕಿ ಮೀಡಿಯಂ ಊರಿನಲ್ಲಿ ಕೆಂಪಗಾಗೋವರೆಗೂ ಹುರಿದುಕೊಳ್ಬೇಕು. ಹೀಗೆ ಕೆಂಪಗೆ ಹುರಿದುಕೊಂಡ ಕಡಲೆ ಬೀಜ ತಣ್ಣಗಾದ ನಂತರ ಅದರ ಸಿಪ್ಪೆಯನ್ನು ತೆಗೆದುಕೊಂಡು ಸೈಡ್ ನಲ್ಲಿ ಇಟ್ಕೊಳ್ಳೋಣ. ಈ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 4ರಿಂದ 5 ಹಸಿಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕಾಯಿ ತುರಿ, ಅರ್ಧ ಕಪ್ ಹುರಿದ ಕಡಲೆ ಬೀಜ, 1 ಗೋಲಿ ಗಾತ್ರದ ಹುಣಸೆ ಹಣ್ಣು, 1/4 ಟೀ ಸ್ಪೂನ್ ಬೆಲ್ಲ, 4 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, 1/4 ಭಾಗ ಮೀಡಿಯಂ ಗಾತ್ರದ ಈರುಳ್ಳಿ. ಚಟ್ನಿಯನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಮಿಕ್ಸಿ ಜಾರಿಗೆ ಕಡಲೆ ಬೀಜವನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಪದಾರ್ಥಗಳನ್ನು 1/4 ಕಪ್ ನೀರಿನೊಂದಿಗೆ ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ಹೀಗೆ ರುಬ್ಬಿದ್ದಕ್ಕೆ ಕಡಲೆ ಬೀಜವನ್ನ ಸೇರಿಸಿಕೊಂಡು ತರಿತರಿಯಾಗಿ ರುಬ್ಬಿಕೊಂಡ್ರೆ ಟೇಸ್ಟಿ ಕಡಲೆ ಬೀಜದ ಚಟ್ನಿ ರೆಡಿ. ದೋಸೆ ಜೊತೆ ಆಲೂಗಡ್ಡೆ ಪಲ್ಯವನ್ನ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆಜಿ ಆಲೂಗಡ್ಡೆಯನ್ನ ತೊಳೆದು 1 ಬೌಲ್ ನೀರಿನೊಂದಿಗೆ ಕುಕ್ಕರ್ಗೆ ಸೇರಿಸಿ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ನಲ್ಲಿಟ್ಟು 2 ವಿಷಲ್ ಅನ್ನ ತೆಗೆದುಕೊಂಡು ಕುಕ್ಕರ್ ತಣ್ಣಗಾದ ನಂತರ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಪೂರ್ತಿಯಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯವನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 1 ಹಿಡಿ ಕರಿಬೇವು, 1 ಟೀ ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 5ರಿಂದ 8 ಹಸಿಮೆಣಸಿನಕಾಯಿ ಹೆಚ್ಚಿದ್ದು, ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಉಪ್ಪು, 1 ಬೌಲ್ ಮ್ಯಾಶ್ ಮಾಡಿಟ್ಟುಕೊಂಡ ಆಲೂಗಡ್ಡೆ ಹಾಗೂ 1 ಮೀಡಿಯಂ ಗಾತ್ರದ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿದ್ದು. ಆಲೂ ಪಲ್ಯವನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ 1 ದಪ್ಪ ತಳದ ಬಾಣಲೆಯನ್ನಿಟ್ಟು ಬಾಣಲೆ ಬಿಸಿಯಾದ ನಂತರ ಬಾಣಲೆಗೆ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬಾಣಲೆಗೆ ಸಾಸಿವೆಯನ್ನು ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಬಾಣಲೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಗರಿಗರಿಯಾದ ನಂತರ ಬಾಣಲೆಗೆ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಬೇಕು. ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಹುರಿದುಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಕೆಂಪಾಗೋವರೆಗೂ ಹುರಿದುಕೊಳ್ಳೋಣ. ಈರುಳ್ಳಿ ಬೇಗ ಬೇಯೋದಕ್ಕೋಸ್ಕರ ಬಾಣಲೆಗೆ ಅರಿಶಿನ ಹಾಗೂ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕಾಗತ್ತೆ. ಈ ಹದಕ್ಕೆ ಈರುಳ್ಳಿಯನ್ನು ಹುರಿದುಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊವನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಹೀಗೆ ಟೊಮ್ಯಾಟೊವನ್ನು ಹುರಿದುಕೊಂಡ ನಂತರ ಬಾಣಲೆಗೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಆಲೂಗಡ್ಡೆ ಈ ಮಸಾಲ ಜೊತೆ ಪೂರ್ತಿ ಬೆರೆಯೋ ಹಾಗೆ ಕಲಿಸ್ಕೊಳ್ಬೇಕಾಗತ್ತೆ. ಇಷ್ಟು ಕಲಿಸ್ಕೊಂಡ್ರೆ ರುಚಿಯಾದ ಆಲೂಗಡ್ಡೆ ಪಲ್ಯ ದೋಸೆ ಜೊತೆ ತಿನ್ನೋದಕ್ಕೆ ಸಿದ್ಧವಾಗತ್ತೆ. ಈಗ ದೋಸೆ ಹಾಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ದೋಸೆ ಹೆಂಚನ್ನ ಇಟ್ಟು ಹೆಂಚು ಬಿಸಿಯಾದ ನಂತರ ಹೆಂಚನ್ನ ಈರುಳ್ಳಿ ಹಾಗೂ ಎಣ್ಣೆಯಿಂದ ಸೀಸನ್ ಮಾಡಿ ತೆಳ್ಳಗೆ ದೋಸೆಯನ್ನ ಹಾಕೋಬೇಕು. ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂನಲ್ಲಿಟ್ಟು ಹೆಂಚಿನ ಮುಚ್ಚಳವನ್ನು ಮುಚ್ಚಿ ದೋಸೆಯನ್ನು ಬೇಯಿಸ್ಕೊಳ್ಬೇಕು. ಹೀಗೆ ದೋಸೆ ಬೆಂದ ನಂತರ ಹೆಂಚಿನಿಂದ ದೋಸೆಯನ್ನು ಎತ್ಕೊಂಡ್ರೆ ಗರಿಗರಿಯಾದ ದೋಸೆ ತಿನ್ನಲು ರೆಡಿ.
ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ? ಹಾಗಾದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ಟ್ರೈ ಮಾಡಿದ ರೆಸಿಪಿಯ ಫೋಟೋವನ್ನು ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಟ್ಯಾಗ್ ಮಾಡಿ ಕಳಿಸಿ. ಹಾಗೂ ಕೂಡಲೇ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.